ಹಾ ಕೇಳಿಸ್ತಿದ್ರಿ ಹೇಳಿ. ಮಾತಾಡಿ. ಮಾತಾಡಿದ್ರೆ ಯಾರು ನೀವು? ಫೋನ್ ಮಾಡಿದ್ರಲ್ಲ. ಲಕ್ಷಿತಾ ಗೌಡ ಅಂತ ಹೇಳಿ ಮಾತಾಡ್ತೀರಿ. ರಕ್ಷಿತಾ ಗೌಡ, ಓಕೆ ಹೇಳಿ ರಕ್ಷಿತಾ ಗೌಡ ಅವರೇ. ಏನು ಆಗ್ಲೇ ಮಾತಾಡ್ತಿದ್ರಲ್ಲ, ಮಾತಾಡಿ ಸರ್ ಇವಾಗ. ಇವಾಗ ಒಟ್ಟಿನಲ್ಲಿ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೆ ಈಗ. ಯಾವ ಮಾತಾಡಿ ಟೈಮ್ ವೇಸ್ಟ್ ಅಲ್ಲ, ಎಷ್ಟು ಜನ ಏನ್ ಮಾಡಕ್ ಕೆಲ್ಸ ಇಲ್ವಾ ಸರ್? ಮಾತಾಡಿ ಟೈಮ್ ವೇಸ್ಟ್ ಮಾಡಕ್ಕೆ ಬೇಜಾನ್ ಕೆಲ್ಸ ಇದೆ ಡಾಕ್ಟರ್ಲಿ. ಮತ್ತೆ ನನಗೂ ಇರೋದ್ ಕೆಲ್ಸ. ನಾನೊಂದ್ 3-4 ಗಾಡಿ ಮೇಂಟೈನ್ ಮಾಡ್ಬೇಕು, ಡೀಸೆಲ್ ಹಾಕ್ಸಿಸ್ಬೇಕು, ಡ್ರೈವರ್ಗಳು ಬಂದವರ ಇಲ್ವಾ ನೋಡ್ಬೇಕು. ಎಲ್ಲಿರೋದು ನೀವು? ಇಲ್ಲ ಬ್ಯಾಂಗ್ಳೂರಲ್ಲಿ. ಚೌಡೇಶ್ವರಿ ಟೆಂಪಲ್ ಅಲ್ಲ ಅವಾಗಿದ್ದೆ, ಇವಾಗ ಅಲ್ಲಿಲ್ಲ. ನಾನು ನೆಲಗಾದ್ರನಹಳ್ಳಿಲಿ ಇರೋದೀಗ. ಎಲ್ಲಿ? ನೆಲಗಾದ್ರನಹಳ್ಳಿ. ಫಸ್ಟ್ ಇದ್ದಿದ್ದು ಸರ್ ಪೇಮೆಂಟ್ ಮಾಡ್ಕೊಂಡು ಕೊಡಿ. ಏನ್ ಸರ್? ಫಸ್ಟ್ ಇದ್ದಿದ್ದು ಚೌಡೇಶ್ವರಿ ಮಹಾನಗರದಲ್ಲಿ ಇದ್ದಿದ್ದು. ಓಕೆ, ಏನ್ ಮಾಡ್ಬೇಕೀಗ? ಪೇಮೆಂಟ್ ಮಾಡ್ಕೊಂಡು ಕೊಡ್ಬೇಕು ಸರ್. ನಮ್ ತಾಯಣೆ ಮಾಡಲ್ಲ ಅಂತ ಅವಲಿ ಹೇಳಿದ್ನಲ್ಲ. ಮಾಡಂಗಿದ್ರೆ ಇಷ್ಟ ತನಕ ಬಿಡ್ತಿದ್ನ ಅದನ್ನ. ಅದು ಹೆಂಗಿದ್ರು ಕಟ್ಟಿದ್ರೆ ಸಿವಿಲ್ ರೈಸ್ ಆಗಲ್ಲ. ಸುಮ್ನೆ ಕಟ್ಬಿಟ್ಟು ನಾನೇನಕ್ಕೆ ಲಾಸ್ ಮಾಡ್ಕೊಳ್ಳಿ. ಆಲ್ರೆಡಿ ಜೀರೋ ಮಾಡ್ತೀನಿ ಬಿಡಿ ಸರ್. ಆಯ್ತು, ಹಾ ಜೀರೋ ಮಾಡ್ತೀನಿ ಸಿವಿಲ್. ಗೊತ್ತಾಗುತ್ತೆ ಅವಾಗ. ಸಿವಿಲ್ ಡಿಪಾರ್ಟ್ಮೆಂಟ್ ಅಲ್ಲೇ ವರ್ಕ್ ಮಾಡ್ತಿರೋದು. ಸಿವಿಲ್ ಜೀರೋ ಮಾಡ್ತೀನಿ ಬಿಡಿ. ಸರಿ ಆಯ್ತು, ಮಾಡಿಸ್ರಿ. ಎಲ್ಲಾನ ಮೆಚ್ಚಿ ನಿಲ್ಸಿದ್ದೀರಾ. ಹೌದು. ಯಾ ಓಹೋ ಯಾ ಅಂತ ಯಾ. ಓಹ್, ಆಮೇಲೆ ಹೇಳ್ಬೇಕು. ಆಮೇಲೆ ಏನಿಲ್ಲ. ಊಟ ಆಯ್ತಾ? ಹಾ ಸರ್ ಆಯ್ತು. ನಿಮ್ದಾಯ್ತಾ ಊಟ? ಹಾ ಆಯ್ತು. ಏನ್ ಊಟ ಮಾಡಿದ್ರಿ? ಗೀ ರೈಸು. ಗೀ ರೈಸ್, ಓಕೆ. ಹ್ಮ್, ಗೀ ರೈಸ್ ತಿಂದಿರೋ ಒಂದು ಜೋಶಲ್ಲಿ ಪೇಮೆಂಟ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡ್ಬಿಡಿ ಸರ್. ನಮ್ಮ ತಾಯಣೆ ಮಾಡಲ್ಲ, ಯಾವ ಕಾರಣಕ್ಕೂ ಮಾಡಲ್ಲ. ಹಳೆ ಹಣೆಗೂ ಮಾಡಲ್ವಾ? ನಾನು ನಿಮ್ಮೇಲೆ ಹಣೆಗಳು ಮಾಡಲ್ಲ. ನನ್ ಮೇಲೆ ಹಣೆ ಯಾಕೆ ಇಕ್ತಿದ್ದೀರಾ ಸರ್? ಪಾಪ ನಮ್ಮಪ್ಪ ನಮ್ಮಂಗೆ ಇರೋಳು ಒಬ್ಬಳೇ ಮಗಳು ನಾನು. ಇನ್ನೊಬ್ಬ ಯಾರು ಅಣ್ಣ ತಂದಿರ ಅವ್ರೆ ಅಂದ್ರಲ್ಲ, ಹೋದ್ರು ಅವ್ರು ನೋಡ್ತಾರಲ್ಲ. ಎಲ್ಲ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ಹೌದಾ? ಇರ್ಲಿ ಪರವಾಗಿಲ್ಲ. ಗಂಡ್ಮಕ್ಳು ಇಲ್ಲ ಅಂದ್ರೆ ಅವರೇ ತಾನೇ ತಲೆ ಬಳಸ್ಕೊಳ್ಳೋದು, ಅವರೇ ನೋಡ್ಕೋತಾರೆ. ಹೊಗೆ ಹಾಕೊಂಡ್ರೆ. ಹೌದಾ? ಹೌದು. ಅಲ್ಲ ಸರ್, ಒಂದ್ ಹೆಣ್ಣುಡ್ಗಿಗೆ ಇಷ್ಟೆಲ್ಲ ಮಾತಾಡ್ತಿರಲ್ಲ, ಮರ್ಯಾದೆ ಕೊಟ್ಟು ಮಾತಾಡ್ತಿದ್ರೆ ನಾಚಿಕೆ ಆಗಲ್ವಾ ನಿಮ್ಗೆ? ಹೊಗೆಗೆ ಹಾಕೊಂಡ್ರೆ ಬದುಕಿರ್ಬೇಕಾ ಯಾರು ಸಾಯಿಸ್ತಾರ? ಅದಕ್ಕೂ ನಿಮ್ ಬಾಯಿ ಮಣ್ಣಾಕ. ಇವಾಗ ಹೇಳಿದ್ದು ಇವಾಗ ನಮ್ ಬಾಯಿಗೆ ಮಣ್ಣಾಗ ಅಲ್ಲ, ನಮ್ ಬಾಯಿಗೆ ಮಣ್ಣಾಗ್ರೆ ನಿನ್ ಬಾಯಿಗೆ ಒಂದ್ ಸೈಜ್ ಕಲ್ಲ ಇಕ್ಕೋತೀಯ? ಅಲ್ಲ, ಎಷ್ಟ್ ಚೆನ್ನಾಗಿ ಹೇಳ್ತಿದ್ಯಾ ನೋಡು. ಹೊಗೆಗೆ ಹಾಕೊಂಡ್ರೆ ಅವ್ರು ಬಂದು ಹಿಡಿತಾರಂತೆ, ತಲೆ ಬೋಳ್ಸ್ಕೊಂತಾರಂತೆ. ಅಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ ಮಾತೆಲ್ಲ ಮಾತಾಡಕ್ಕೆ? ಒಂದ್ ಮಾಡ್ಕೊಂಡ್ ಕೊಡಕ್ಕೆ ಹಾಗಂತ ನೀನ್ ನನ್ನ ಮೇಲೆ ಹಣೆ ಇಕ್ಕಿದ ತಕ್ಷಣ ನಾನು ಕೊದೋಗ್ಬಿಡಲ್ಲ. ನಾನು ನಿನ್ನ ಮೇಲೆ ಆಣೆ ಪ್ರಮಾಣಗಳೆಲ್ಲ ನಡೆಯೋ ಆಗಿದ್ರೆ ಪ್ರಪಂಚ ಯಾಕೆ ಹಿಂಗಿರ್ತಿತ್ತು? ಹೌದು. ನೀನ್ ನನ್ನ ಮೇಲೆ ಹಣೆ ಇಕ್ಕಿದ ತಕ್ಷಣ ಏನ್ಬಿಡಲ್ಲ, ಸಾಯಿಸಿದ ತಕ್ಷಣ ಏನ್ ಸೊದೋಗ್ಬಿಡಲ್ಲ. ನಾನು ಹೋಗೋದು. ಇವಾಗ ನಮ್ ಬ್ರದರ್ ಹಾಕ್ತೀನಿ ನೋಡಿ. ಹಾಕಿ ನೋಡೋಣ. ಮಾತಾಡು. ಹಾಕಿ ಮಾತಾಡಿ. ಆಯ್ತಾ? ಅಂದ್ರೆ ಕಟ್ತೀನಿ. ಯಾವ? ಇಲ್ಲ ನೀನೇ ಹಾಕ್ಬಿಡು, ನಂಬರ್ ಕೊಡ್ತೀನಿ. ಹಲೋ, ಯಾರಿಗೂ ಹಾಕಲ್ಲ. ಇವಾಗ ನೀನ್ ಮಾಡಿರೋದ್ರಿಂದ ಈ ಕಡೆಯಿಂದ, ನೀನ್ ಮಾಡಿರೋದು ಆ ಕಡೆಯಿಂದ ಈ ಕಡೆಯಿಂದ ಇನ್ನೊಂದು. ನಾನು ಒಂದ್ ನಿಮಿಷ ಇರೋ. ನಾನು ನೀನು ಮಾತಾಡ್ತಿರೋದು. ಯಾರೋ ಥರ್ಡ್ ಪರ್ಸನ್ಗೆ ನಾನು ಫೋನ್ ಮಾಡಿ ಮಹೇಶ ದುಡ್ಡು ಕಟ್ಟಿಲ್ಲ, ಕಟ್ಟಿಸ್ಕೊಂಡ್ ಕೊಡಿ ಅಂತ ಕೇಳೋಂತ ಅವಶ್ಯಕತೆ ನನಗೆ. ಏನ್ ಅವನಿಗೆ ಇವನು ಅಂತೀಯಾ? ನಾನ್ ತಗೊಂತೀನಿ. ನಾನ್ ನಿನ್ ಫೋನ್ ನಂಬರ್ ತಗೊಂತೀನಿ, ಎಲ್ಲಾರ್ಗು ನಿನ್ ಫೋಟೋ ಹಾಕ್ತೀನಿ. ಫೋಟೋ ಹಾಕ್ಬಿಟ್ಟು ಫ್ರಾಡ್ ಅಂತ ಹೇಳಿ ಮೆನ್ಷನ್ ಮಾಡ್ತೀನಿ. ಗೊತ್ತಾಗುತ್ತೆ ಅವಾಗ. ನಿನ್ ಫ್ಯಾಮಿಲಿ, ನಿನ್ ಫ್ರೆಂಡ್ಸ್, ನಿನ್ನ ರಿಲೇಟಿವ್ಸ್ ಎಲ್ಲಾರನ್ನ ಏನಪ್ಪಾ ಮಹೇಶ ಇದು ಫ್ರಾಡ್ ಅಂತ ಎಲ್ಲ ಮೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ಯಾ, ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಬರ್ತಿಯಲ್ಲ ಫ್ರಾಡ್ ಅಂತ ಹೇಳಿ. ಎಲ್ಲೇ ಹೋದ್ರು ನಿನ್ಗೆ ಫ್ರಾಡ್ ಅಂತ ತೋರಿಸ್ಬೇಕು. ಹಂಗೆ ಮಾಡೋದು. ಯಾವ ಕೆಲ್ಸನೂ ಸಿಕ್ಬಾರ್ದು. ಅಲ್ಲ, ಹೋಮ್ ಕ್ರೆಡಿಟ್ ಅಂತ ಅಂದ್ರೆ ಏನ್ ತಮಾಷೆ ತಿಳ್ಕೊಂಡ್ಬಿಟ್ಟಿದ್ಯಾ ನೀನು? ಹೋಮ್ ಕ್ರೆಡಿಟ್ ಅಂದ್ರೆ ಹೆಂಗ್ ಬೇಕೋ ಹಂಗೆ ಇಂಟ್ರೆಸ್ಟ್ ಆಗ್ಬೋದಾ ನೀನು? ಇಂಟ್ರೆಸ್ಟ್ ಚಾರ್ಜಸ್ ಬಿಟ್ಕೊಂಡ್ ಕೊಡ್ತೀನಿ. ನಿನ್ ಯೋಗ್ಯತೆಗೆ ಇಂಟ್ರೆಸ್ಟ್ ಕಟ್ಟಕ್ ಯೋಗ್ಯತೆ ಇಲ್ಲ ನಿನಗೆ. ಇಂಟ್ರೆಸ್ಟ್ ಚಾರ್ಜಸ್ ಬಿಟ್ಕೊಂಡ್ ಕೊಡ್ತೀನಿ. ಅಸಲ್ ಕಟ್ಕೊಂಡು
ಅಂತ ಹೇಳ್ತಿದೀನಲ್ವಾ. ಅಸಲ್ ಕಟ್ಟಿದ್ರು ನೀ ಅಲ್ಲಿ ಸಿವಿಲ್ ರೈಸ್ ಆಗಲ್ವಲ್ಲ, ಏನಕ್ಕೆ ಕಟ್ಟಣ ನಿನ್ಗೆ? ನಾನ್ ರೈಸ್ ಮಾಡ್ತೀನಿ ಇವತ್ತು ಲೈನಲ್ಲೇ ಇರು, ಕಟ್ಟು. ಯಾವ ಬದ್ನೆಕಾಯಿನ ಮಾಡಲ್ಲ ನೀವು, ಎಲ್ಲ ಆಟಗಳು ಗೊತ್ತು, ನೀವು ಎಲ್ಲ ಯಾವ್ದು ಮಾಡಲ್ಲ ಅಂತ ಗೊತ್ತು. ನಮ್ಮ ಹುಡುಗರು ಅವರೇ ಬ್ಯಾಂಕಲ್ಲೆಲ್ಲ ಕೆಲಸ ಮಾಡೋರು, ಯಾವ್ದು ಮಾಡಲ್ಲ, ಸಿವಿಲ್ ರೈಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂಡ್ಬಿಟ್ಟು ಒಂದೇ ಸತಿ ಎಫ್ಐ. ಅಲ್ಲ ಕಣೋ ಬೇವರ್ಸಿ, ನಿನ್ಗೇನು ಒಂದ್ಸಲ ಒಂದ್ ಹುಡುಗಿ ಜೊತೆ ಹಿಂಗೆಲ್ಲಾ ಮಾತಾಡಕ್ಕೆ ನಾನೇನ್ ಮಾತಾಡ್ದೆ? ಬೇವರ್ಸಿ ಅಂತ ಎಲ್ಲಾರು ಇರ್ಬೇಕಾದ್ರೆ ನಾನೇ ಬೇವರ್ಸಿ ಆಗಿದ್ದೆ. ಹೌದಾ? ನಿನಗೆ ಯಾರು ಇಲ್ಲ ಬಿಡು, ಎಲ್ಲ ಅವ್ರೆ. ಇವಾಗ ಇನ್ನೊಂದ್ ಮೆನ್ಷನ್ ಆಯ್ತಾ? ಯಾರು ಇಲ್ಲ. ಎಲ್ಲಾರು ಅವ್ರೆ, ಇನ್ನೊಬ್ರು ಹಿಂಗ್ ಮೆನ್ಷನ್ ಆದ್ರು ಅಷ್ಟೇ. ಯಾರು ಮಿಸ್ ಆದ್ರು? ಮಿಸ್ ಆಗ್ಲಿಲ್ಲ, ಮೆನ್ಷನ್ ಆದ್ರು. ಯಾರು ಮೆನ್ಷನ್ ಆಗಿದ್ದು? ನೀನೇ ಮಾತಾಡುತ್ತಿರೋದು. ಹೌದಾ? ಹಾ. ನಾನ್ ನಿನಗ್ ಮೆನ್ಷನ್ ಆಗ್ಲಿ, EMI ಕಟ್ಕೊಳಪ್ಪ ನೀನು. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ನಾನ್ ನಿನ್ಗೆ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಕಟ್ಟಲ್ಲ. ನಾನು ಒಳ್ಳೆ ಮಾತಲ್ಲೇ ಹೋಗಿಲೇ ಬಾರೆ ಅಂತ ಮಾತಾಡ್ತೀರ, ನಾಚಿಕೆ ಆಗಲ್ವಾ ನಿನ್ಗೆ? ನೀನ್ ಹೋಗೋ ಬಾರ ಅಂತ ಹುಡ್ಗನ್ ಮಾತಾಡ್ಬೋದಾ? ಹೌದು, ನೀನ್ ಮಾತಾಡ್ತಿ. ಒಂದ್ ನಿಮಿಷ ಇರೋಲೆ. ಮಾತಾಡ್ತೀಯ ಅಂದ್ರೆ ಹೋಗಲೇ ಬಾರಲೆ ಅಂತ ಫಸ್ಟ್ ನೀನೇ ಮಾತಾಡ್ತೀಯ. ಒಂದ್ ಹುಡುಗ ಆಗಿದ್ರೆ, ನಾನ್ ಹುಡುಗಿ ಆದವಳು ಬಾರಪ್ಪ ಹೋಗಪ್ಪ ತಗೊಳ್ಳಿ ಮಾಡಿ ಈ ತರ ಮಾತಾಡ್ಸ್ಬೇಕಾ? ನೀನ್ ಹೋಗಲೇ ಅಂತ ಮಾತಾಡ್ತಿದ್ರೆ, ಹುಡುಗಿ ಆದವಳು ನಾನು ನಿನ್ಗೆ ಆತರ ಮಾತಾಡ್ತಿದ್ರಲ್ಲಿ ಏನ್ ಇರುತ್ತೆ? ಹೋಗೆ ಅಂದ್ರೆ ಹೋಗೋಲ್ಲೇ ಅನ್ಬೇಕು, ಅಂದ್ರೆ ಏನೋಲ್ಲೇ ನನ್ ಮಗನೇ ಅನ್ಬೇಕು. ಯು ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅಂತ ಒಂದು ಐತೆ ಗೊತ್ತಾ ಲ್ಯಾಂಗ್ವೇಜ್? ಹೌದು, ಅದು ನೀನ್ ಫಸ್ಟ್ ಬಳಸ್ಬೇಕಾಗಿತ್ತು. ಏನ್ ಹೌದು ಹೌದು ಹೌದಾ? ಹೌದು. ಅವಳೆ ಸಂಗೀತ ಆಡ್ದಂಗ್ ಆಡ್ತೀಯಲ್ಲ? ಹೌದು. ಅದೇ ಸಂಗೀತ ಆಡ್ತಾಳಲ್ಲ ಬಿಗ್ ಬಾಸ್ ಅಲ್ಲಿ, ಹಂಗಾಡ್ತಾ ಇದೆಯಲ್ಲ? ಹೌದು. 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 ಹಂಗೆ ಹೇಳ್ತಾ ಇರು, ಹುಚ್ಚಿಗಿಚ್ಚಿ ಆಗ್ಬಿಟ್ಯಾ? ನಾನು ನಿನ್ಗೆ ಹುಚ್ಚಿಗಿಚ್ಚಿ ಆಗ್ಲಿ? ನಾನ್ ಹುಚ್ಚಿಗಿಚ್ಚಿ ಆದ್ರೆ ನಮ್ಮಪ್ಪ ನಮ್ಮಮ್ಮ ಎಲ್ರು ಅವರೇ ಬಂಧು ಬಳಗ ಕೋಟಿಗ್ ಬದುಕ್ತಿದೆ. ತಗೋಗ್ ನನ್ನ ಹುಚ್ಚ ಆಸ್ಪತ್ರೆಗೆ ಸೇರಿಸ್ತಾರೆ. ನಿನ್ಗೆ ಯಾರವ್ರು ನೋಡು. ಈಗ ನೀನು ಕರೆಕ್ಟ್ ಆಗಿ ಇದ್ದೀನಿ ಅಂತ ಮಾತಾಡ್ತಿದ್ಯಾ? ಇವಾಗ್ಲೂ ಹುಚ್ಚಿನೇ ನೀನು? ನಾನ್ ನಿನ್ಗೆ ನೀನು ಕರೆಕ್ಟ್ ಆಗಿ ಇದೀನಿ ಅನ್ಕೋಬಿಟ್ಟಿದ್ಯಾ? ನಮ್ ತಾಯನ ನೀನ್ ಕರೆಕ್ಟ್ ಆಗಿಲ್ಲ, ಹುಚ್ಚಿನೇ ನೀನು. ನಾನೇನಿಗೆ ಹುಚ್ಚಿ ಆಗ್ಲಿ? ಹುಚ್ಚಿ ಆಗಿದ್ರೆ ನಾನೇನಿಗೆ ನಿನ್ ಜೊತೆ ಮಾತಾಡ್ತಿದ್ದೆ? ಹುಚ್ಚಿ ಆಗಿದ್ರೆ ಏನೇನೋ ಬಾಯಿಗೆ ಬಂದು ಮಾತಾಡ್ತಿದ್ದೆ. ಇವಾಗೇನು ಸವಲತ್ತಾಗ ಮಾತಾಡ್ತಿದ್ಯ? ಇಲ್ಬೇಕು ಹಂಗೆ ಮಾತಾಡ್ತಿದ್ಯಲ್ಲ, ಹುಚ್ಚಿ ಅಲ್ದಲ್ಲಿ ಇನ್ನೇನ್ ನೀನು? ಹೌದು. 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 ಏನ್ ಇವಾಗ? ಹೌದು. ಪಕ್ಕ ನಿಮ್ ಮನ್ಸಿಗೆ ಸೇರಿಸ್ಬೇಕು ನಿಮ್ಗೆ. ಹೌದಾ? ನಿಮ್ ಮನ್ಸಿಗೆ ಸೇರಿಸ್ಬೇಕಾ? ಹೌದಾ? ಹೌದು. ಹೌದು. ಹೌದಾ? ಹೌದು. ಹೌದಾ? ಹೌದು. ಹೌದಾ? ಹಿಂಗೆ ಹೇಳ್ತಾ ಇರು, ಮನೆಗೆ ಹೋಗೋ ತನಕ ಹಂಗೆ ಹೇಳ್ತಾ ಇರು. ಪೇಮೆಂಟ್ ಕೊಡ್ರಿ. ಇಲ್ಲ ರೀ, ಮಾಡಲ್ಲ ಮೇಡಮ್. ಹೇಳಿ ಸರ್, ಆಯ್ತು ಪೇಮೆಂಟ್ ಬೇಕು ಸರ್, ಪೇಮೆಂಟ್ ಬೇಕು. ಪೇಮೆಂಟ್ ಮಾಡಲ್ಲ. ಅಲ್ಲ, ನನ್ನ ಸಾಯಿಸ್ಬಿಟ್ರಿ, ನನ್ನ ಮೇಲೆ ಆಣೆ ಪ್ರಮಾಣ ಇಕ್ಬಿಟ್ರಿ. ನನ್ನ ಮೇಲೆ ಆಣೆ ಇಕ್ಕಲ್ದಂತೆ ಕಟ್ಕೊಳ್ಳೋರ್ ಮೇಲೆ ಇಕ್ಬಿಟ್ರಿ. ಅದು ಅಲ್ದಂತೆ ಮುಂದೆ ಮಕ್ಳ ಮೇಲೆ ಆಣೆ ಇಕ್ಬಿಟ್ರಿ. ಎಲ್ಲಾನು ಆಣೆಗಳು, ಆಣೆ ಭಾಷೆಗಳು ಎಲ್ಲಾನು ತಿನ್ಕೊಂಡ್ಬಿಟ್ರಿ ನೀವು. ಅದರಿಂದ ನನಗೇನು ಇಲ್ಲ. ಆ ಬೆಟ್ಟದ ಮೇಲೆ ಕುಂತಾನಲ್ಲ ಮಲೆ ಮಾದೇಶ್ವರ, ಅವನಿಗೆ ಕೈ ಮುಗಿಸ್ಬಿಡ್ತೀನಿ ನಾನು. ಆ ದೇವ್ರಿಗೆ ಆಣೆ ಇಟ್ಟವನಪ್ಪ. ಆ ದೇವ್ರಿಗೆ ಅವನು ಇವನು ಅಂತೀಯಲ್ಲ? ಅಲ್ಲ, ಆ ದೇವ್ರಿಗೆ ಅವನು ಅಂತೀಯಲ್ಲ, ಮಾದೇಶ್ವರ ಸ್ವಾಮಿಗೆ. ಮಾದಪ್ಪ ಅಲ್ಲ, ನಿನಗಿಂತ ಅಪ್ಪಟ ಭಕ್ತ ನಾನು, ಅರ್ಥ ಆಯ್ತಾ? ಇವತ್ತು ನನಗೆ ಭೂಮಿ ಮೇಲೆ ಉಳಿದಿದ್ದೀನಿ ಅಂತ ಅವನೇ ಕಾರಣ ನೋಡ್. ಅವನು ಆ ದೇವ್ರಿಗೆ ಮರ್ಯಾದೆ ಕೊಡಲ್ಲ, ನೀನು ಮನುಷ್ಯರಿಗೆ ಕೊಡ್ತೀಯ? ಹೌದು. ಅಲ್ಲ ಆಗ ದೇವ್ರಿಗೆ ಮರ್ಯಾದೆ ಕೊಡಲ್ವಂತೆ. ಮಾದಪ್ಪನಿಗೆ ಕೈ ಮುಗಿಬೇಕು ಯಾವತ್ತೂ ಅಷ್ಟೇ. ನಾನು ಏನಾದ್ರು ಟೆನ್ಷನ್ ಅಥವಾ ಏನಾದ್ರು ಆದ್ರೆ ಯಾರತ್ರನು ಹೇಳಲ್ಲ. ಹೋಗು ಫಸ್ಟ್ ಮಾದಪ್ಪನಿಗೆ, ಯಾಕಯ್ಯ ಹಿಂಗ್ ಮಾಡ್ತಿದ್ಯಾ, ಯಾಕಯ್ಯ ಹಿಂಗೆ ಪರೀಕ್ಷೆ ಕೊಡ್ತಿದ್ಯಾ ಅಂತ ಫಸ್ಟ್ ಹೋಗೋದೇ ಅವನ ಹತ್ರ. ಸೊ ಹೀಗಿರ್ಬೇಕಾದ್ರೆ ಮಾದಪ್ಪನಿಗೆ ಗೊತ್ತು ನಾವ್ ಎಂತವ್ರು, ನಮ್ಮ ಮನ್ಸು ಯಾವ ತರ ಅಂತ ಹೇಳಿ.
ಎಲ್ಲಿರೋದು ಇದೆಲ್ಲ ಮೇನ್ ಇರ್ಬೇಕಾದ್ರೆ ಬ್ರಾಂಚ್ ನಿಮ್ಮಂತ ಆಫೀಸ್ ಮನುಷ್ಯರು ಎಲ್ಲಿರೋದು? ಏನ್ ಮಾತಾಡಿದ್ರೆ ಏನ್ ಯೂಸ್ ಇದೆ? ಅಲ್ಲ ಏನ್ ಮಾತಾಡಿದ್ರೆ ಹಲೋ ನಾನು ಒಬ್ಬಳುನು ನಾನು ರಾಮನಗರದವಳೇನೆ ಚನ್ನಪಟ್ಟಣದ ಹತ್ರ ಇರೋ. ಪೇಮೆಂಟ್ ಮಾಡ್ಕೊಂಡ್ ಕೊಡಿ ಸರ್, ಪೇಮೆಂಟ್ ಮಾಡ್ಕೊಂಡ್ ಕೊಡಿ. ಸಹಾಯಣೆ ಆಗಲ್ಲ ಅಂತ ಹೇಳಿದ್ನಲ್ಲ. ಏನಕ್ಕಾಗಲ್ಲ? ಕಟ್ಟಲ್ಲ ನಾನು. ಏನು ಕಟ್ಬೇಕು ನಿಮ್ಗೆ? ಎಲ್ಲ ಫ್ರಾಡ್. ಅರ್ಧಕ್ಕರ್ಧ ಬಡ್ಡಿ ಇಂಟ್ರೆಸ್ಟ್ ಹಾಕ್ಬಿಟ್ಟು. ಯಾಕೆ ಫ್ರಾಡ್ ಆಗುತ್ತೆ? ಇದು ಫ್ರಾಡ್ ಆಗಕ್ ಸಾಧ್ಯನೇ ಇಲ್ವಲ್ಲ. ಯಾರು ಹೇಳಿದ್ ನಿಮ್ಗೆ ಫ್ರಾಡ್ ಅಂತ? ನಾನೇ ಹೇಳ್ತಾ ಇದೀನಿ. ಏನು ಪೇಮೆಂಟ್ ಮಾಡ್ಕೊಂಡ್ ಕೊಡಿ ಸರ್, ಮಾತಾಡೋದಿರ್ಲಿ. ಆಗಲ್ಲ ಮೇಡಮ್. ಪೇಮೆಂಟ್ ಬೇಕು, ಪೇಮೆಂಟ್ ಮಾಡ್ಕೊಂಡ್ ಕೊಡಿ. ಪೇಮೆಂಟು ಪೇಮೆಂಟ್ ಬೇಕು, ಪೇಮೆಂಟ್ ಮಾಡ್ಕೊಂಡ್ ಕೊಡಿ ಸರ್. ಕ್ಲೋಸ್ ಮಾಡ್ಕೊಡಿವರಂತೆ. ಇಲ್ಲ ಮೇಡಮ್, ನಾವು ಕಟ್ಟಕ್ ಆಗಲ್ಲ. ನೋಡಿ ಬೇಕಾದ್ರೆ ವಾಟ್ಸಪ್ ಅಲ್ಲಿ ನಾನು ಡೀಟೇಲ್ಸ್ ಎಲ್ಲ ಕಳ್ಸ್ಕೊಂಡ್ ಕೊಡ್ತೀನಿ. ನೋಡಿ ಮೆಸೇಜ್ ಬಂದಿದ್ಯಾ ವಾಟ್ಸಪ್ ಅಲ್ಲಿ? ಯಾವ್ದ್ರದ್ದು? ನೋಡಿ ವಾಟ್ಸಪ್ ಓಪನ್ ಮಾಡಿ. ಯಾವ್ದೋ ತಾಯಿ ಫೋಟೋ ಹಾಕೊಂಡ್ ಬಿಟ್ಟಿದ್ದೀರಾ. ಹೌದು. ಏನ್ ಮಾಡೋದು, ನಾವು ಫ್ರಾಡ್ಗಳಲ್ವಾ? ಏನ್ ಸರ್? ನಾವು ಫ್ರಾಡ್ಗಳಲ್ವೇನ್ರಿ? ಅದಕ್ಕೆ. ಯಾರ್ ಫ್ರಾಡ್ಗಳು? ನೀವ್ ಫ್ರಾಡಾ? ನೀವ್ ಫ್ರಾಡ್ ಆದ್ರೆ ಏನೋ ನಿಮ್ಗೆ ಅದು ಫ್ರಾಡ್. ನಮ್ಗೆ ಯಾರ್ ಫ್ರಾಡ್ ಆದ್ರೆ ಏನಾಗ್ಬೇಕು? ನಮ್ಗೇನು ಏನ್ ಕೆಲ್ಸ ಇರುತ್ತೋ ಸೊ ಅದನ್ನ ಕ್ಲಿಯರ್ ಮಾಡ್ಬೇಕು, ಹೋಗ್ತಿರ್ಬೇಕು ಮನೆಗಷ್ಟೇ ನಮ್ ಕೆಲ್ಸ. ನನಗೆ ಎಲ್ಲಿ ಬಂದಿಲ್ವಲ್ಲ? ವಾಟ್ಸಪ್ ಅಲ್ಲಿ ಬರುತ್ತಾ? ಯಾವ್ದ್ರಲ್ಲಿ ಬರುತ್ತೆ ಮೆಸೇಜು? ಸರ್ ವಾಟ್ಸಪ್ ಅಲ್ಲೇ ನಿಮ್ಗೆ ಮೆಸೇಜ್ ಮಾಡ್ಕೊಂಡ್ ಕೊಟ್ಟಿದ್ದೀನಿ. ಡೇಟಾ ಆನ್ ಮಾಡಿ ಸಾಹೇಬ್ರೆ. ಎನಿ ಟೈಮ್ 24x7 ಯಾವಾಗ ಇದ್ರು ಆನ್ ಅಲ್ಲೇ ಇರುತ್ತೆ ನಂದು. ಸರ್ ನಿಮ್ದು ಡೇಟಾ ಆನ್ ಅಲ್ಲಿ ಇಲ್ಲ, ಡೇಟಾ ಆನ್ ಮಾಡಿ. ಡೇಟಾ ಆನ್ ಅಲ್ಲೇ ಐತೆ. 5G ನಮ್ದು ಇರೋದು, ಗೊತ್ತಾಗಲ್ವಾ? 5G ಇಟ್ಕೊಂಡು ಏನು ಯೂಸ್ ಇಲ್ಲ. ಡಬಾಸಿ 5G. ಹೌದಾ? ಮನ್ಸೆ ಡಬಾಜಿ ಅಲ್ಲ, ಮನ್ಸೆ ಡಬಾಜಿ. ಮನ್ಸೆ ಡಬಾಸಿನಾ? ಅಲ್ಲ ಮನುಷ್ಯರು ಡಬಾಸಿನಾ? ಮನುಷ್ಯರೇ ಮೋಸ ಮಾಡ್ತಾರೆ ಪಾಪ. ಗಾಳಿಗೆ ಏನಕ್ಕೆ, ನೆಟ್ವರ್ಕ್ ಏನಕ್ಕೆ ಬೈಯೋದು? ಮನುಷ್ಯರೇ ಡಬಾಸಿನಾ ನಿಮ್ ಪ್ರಕಾರ? ಹಂಗಾದ್ರೆ ಹೌದು. ಯಾಕೆ ಮನುಷ್ಯರಿಗೆಲ್ಲ ನೀವು ಬೈಯೋದು? ಪ್ರಾಣಿಗಳು ಬೈಯಕ್ ಆಗಲ್ವಲ್ಲ? ಹಾಗಂತ ಮನುಷ್ಯರಿಗೆ ಬೈತೀರಾ? ಮನುಷ್ಯರಿಗೆಲ್ಲ ಬೈಬಾರ್ದು ಸರ್. ಮನುಷ್ಯರು ತುಂಬಾ ಒಳ್ಳೆಯವರು ಸರ್. ಎಲ್ಲಾರು ಒಂದೇ ತರ ಇರಲ್ಲ ಸರ್. ಮನುಷ್ಯರು ಯಾರು ಒಳ್ಳೆಯವರಲ್ಲ ಈ ಕಾಲದಲ್ಲಿ. ನೀವು ಹಂಗಾರೇನು? ನೀವು ಮನುಷ್ಯ ಅಲ್ವಾ? ನೀವು ಪ್ರಾಣಿನಾ? ನಾನೇ ಕೆಟ್ಟವನು. ನಿಮಗ್ ನೀವೇ ಕೆಟ್ಟವ್ರಾ? ಹೌದು. ಶಬಾಷ್, ಹೊಡಿರೋ ಚಪ್ಪಾಳೆ. ಹೊಡಿ ಹೇಳ್ತೀನಿ. ಇದು ಚೆನ್ನಾಗಿರೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಪೇಮೆಂಟ್ ಮಾಡ್ಕೊಂಡ್ ಕೊಡಿ ಸರ್. ನಮ್ ತಾಯಣೆ ಮಾಡಲ್ಲ. 5G ಇಟ್ಕೊಂಡಿದೀರಿ ಅಂತ ಹೇಳ್ತೀರಾ. ವಾಟ್ಸಪ್ ಅಲ್ಲಿ ಕಳ್ಸ್ಕೊಂಡ್ ಕೊಟ್ಟಿದೀನಿ ನಿಮ್ಗೆ. ಡೇಟಾ ಸೆಂಡ್ ಆಗ್ತಿಲ್ಲ. ಪೇಮೆಂಟ್ ಮಾಡ್ಕೊಂಡ್ ಕೊಡಿ ಅಂತ ಕೇಳಿದ್ರೆ ತಾಯಿ ಹಣೆಗೂ ಮಾಡಲ್ಲ ಅಂತೀರಾ, ನಿನ್ ಮೇಲೆ ಹಣೆಗೂ ಮಾಡಲ್ಲ ಅಂತೀರಾ. ನಿಮ್ ಮಕ್ಳ ಮೇಲೆ ಹಣೆಗೂ ಮಾಡಲ್ಲ. ಹೌದಾ? ಹೋಗ್ಲಿ ಬಿಡಿ ಪಾಪ, ಅವು ಪ್ರಪಂಚನೇ ನೋಡಿಲ್ಲ. ಹೌದು. ಮತ್ತೆ ಏನ್ ಸರ್? ಪೇಮೆಂಟ್ ಮಾಡ್ಕೊಂಡ್ ಕೊಡಿ ಸರ್. ತಿರ್ಗಾ ಹೇಳ್ಬೇಕಲ್ಲ, ನಿಮ್ಮ ಹಣೆಗಳು ಮಾಡಲ್ಲ. ತಿರ್ಗಾ ನಾನು ಏನು 500 ಸತಿ ಹೇಳಿದ್ರು ಅದೇ ಮಾತು. ಬಿಡಿ ಸರ್, ಕಂಪ್ಲೇಂಟ್ ರೈಸ್ ಮಾಡಿ ಇವ್ರ ಮೇಲೆ, ಮಹೇಶ್ ಅವ್ರ ಮೇಲೆ. ಓಕೆ, ಗುಡ್ ಬೈ. ಆಯ್ತಾ? ಕಂಪ್ಲೇಂಟ್ ರೈಸ್ ಮಾಡಿ ಇವ್ರ ಮೇಲೆ. ಒಂದ್ ನಿಮಿಷ ಸರ್, ರೈಸ್ ಆಗ್ತಿದ್ದಾರೆ. ರೈಸ್ ಮಾಡ್ತಾ ಇರಿ, ಹೇಳ್ತೀನಿ. ಓಕೆ ಸರ್, ಇನ್ನೊಂದ್ ಸ್ವಲ್ಪ ಬಿಟ್ಕೊಂಡು ರೈಸ್ ಆಗಿದೆ. ಸೊ ಕಂಪ್ಲೇಂಟ್ ಹಾಕಿದೀನಿ, ಇಶ್ಯೂಸ್ ಕಳ್ಸ್ಕೊಂಡ್ ಕೊಟ್ಟಿದೀನಿ. ಲೀಗಲ್ ಆಗಿ ನೋಟಿಸ್ ಬರುತ್ತೆ ಮನೆ ಹತ್ರ. ಅದಾದ್ಮೇಲೆ ಓಕೆ, ನಿಮ್ದು ಫೋಟೋಸ್ ಏನಿದೆ ಸೊ ನಿಮ್ದು ಓಕೆ ಕಟ್ ಮಾಡ್ಲಾ? ಇಲ್ಲ, ನಿಮ್ದು ಫೋಟೋ ಏನಿದೆ ಸೊ ಆ ಫೋಟೋನ ನಾನು ಇದಕ್ ಕಳ್ಸ್ಕೊಂಡ್ ಕೊಡ್ತೀನಿ. ಎಲ್ಲರಿಗೂ ನಿಮ್ ಫ್ಯಾಮಿಲಿ ರಿಲೇಟಿವ್ಸ್ ಕಳ್ಸ್ಕೊಂಡ್ ಕೊಡ್ತೀನಿ ಫ್ರಾಡ್ ಅಂತ ಹೇಳಿ. ಓಕೆನಾ? ಥ್ಯಾಂಕ್ ಯು. ಕಂಪ್ಲೇಂಟ್ ರೈಸ್ ಮಾಡಿ. ಈಗ ಸ್ವಲ್ಪ ಬಿಟ್ಕೊಂಡು 5 ಮಿನಿಟ್ಸ್ ಬಿಟ್ಕೊಂಡು ಪೊಲೀಸ್ ಕಡೆಯಿಂದ ಕಾಲ್ ಬರುತ್ತೆ ನೋಡಿ. ಅಷ್ಟು ಇವಾಗಲೇ ಮಾಡ್ತೀರಿ? ಹಂಗೆ ಹಾಕ್ರಿ ಕಾನ್ಫರೆನ್ಸ್ ಕಾಲ್, ಮಾತಾಡ್ತೀನಿ. ಓಕೆ ಬರುತ್ತೆ. ಕಂಪ್ಲೇಂಟ್ ರೈಸ್ ಆಗಿ ಹೋಗುತ್ತೆ ಕಂಪ್ಲೇಂಟ್ ಪೊಲೀಸ್. ಆಯ್ತು.